ಸ್ನೇಹಿತರೆ, ಈಗ ಬಂದಿರೋ ಈ ಸುದ್ದಿಯನ್ನ ಕೇಳಿದ್ರೆ ನಿಜವಾಗ್ಲೂ ನೀವು ಕೂಡ ಶಾಕ್ ಆಗ್ತೀರಾ. ಜಿಯೋ ಮತ್ತೆ ಏರ್ಟೆಲ್ 5G ಹಾಟ್ಸ್ಪಾಟ್ ಶೇರಿಂಗ್ ಅನ್ನ ಬ್ಯಾನ್ ಮಾಡಬಹುದು ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಆದ್ರೆ ಒಂದು ಪ್ರಶ್ನೆ, ಏರ್ಟೆಲ್ ಯಾವಾಗ ಅನ್ಲಿಮಿಟೆಡ್ 5G ಕೊಡ್ತು ಅಂತ ಈಗ ಹಾಟ್ಸ್ಪಾಟ್ ಬ್ಯಾನ್ ಮಾಡ್ತಿದೆ? ಯಾವಾಗ ನೋಡಿದ್ರು ಕೂಡ ಡೇಟಾ ಎಕ್ಸಾಸ್ಟೆಡ್ ಅನ್ನೋ ಮೆಸೇಜ್ ಮಾತ್ರ ಬರುತ್ತೆ. 5G ಅಂತ ಫೋನ್ನಲ್ಲಿ ತೋರಿಸುತ್ತೆ, ಆದರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಬಫರ್. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದರೆ, ಸ್ಟೂಡೆಂಟ್ ಆಗಿರಲಿ, ವರ್ಕ್ ಫ್ರಮ್ ಹೋಮ್ ಮಾಡ್ತಿರಲಿ ಅಥವಾ ಮನೆಯಲ್ಲೇ ಲ್ಯಾಪ್ಟಾಪ್ ಬಳಸೋರಾಗಿರಲಿ, ಬಹುತೇಕ ಜನ ಮೊಬೈಲ್ ಹಾಟ್ಸ್ಪಾಟ್ ಮೂಲಕನೇ ಲ್ಯಾಪ್ಟಾಪ್ ಬಳಸ್ತಾರೆ. ಈಗ ಹಾಟ್ಸ್ಪಾಟ್ ನಿಜವಾಗ್ಲೂ ಬ್ಯಾನ್ ಮಾಡಿದ್ರೆ ಅವ್ರೇನು ಮಾಡಬೇಕು? ಪ್ರತಿಯೊಬ್ಬರು ವೈಫೈ ಹಾಕಿಸ್ಕೊಳ್ಬೇಕಾ? ರಿಮೋಟ್ ವಿಲೇಜ್ನಲ್ಲಿ ಇರೋವರೆಗೆ ವೈಫೈ ಸಿಗುತ್ತಾ? ಒಂದೆಡೆ ಸಿಮ್ ರೀಚಾರ್ಜ್, ಇನ್ನೊಂದು ಕಡೆ ವೈಫೈ ಬಿಲ್. ಇಷ್ಟೊಂದು ಖರ್ಚು ಮಿಡಲ್ ಕ್ಲಾಸ್ ಜನ ಹೇಗೆ ನಿಭಾಯಿಸಬೇಕು? ಇತ್ತೀಚೆಗೆ ರೀಚಾರ್ಜ್ ರೇಟ್ಗಳು ಕೂಡ ನಿರಂತರವಾಗಿ ಜಾಸ್ತಿ ಆಗ್ತಿದೆ. 299, 349, 399, ಮುಂದೆ 499, 599 ಆದರೂ ಕೂಡ ಆಶ್ಚರ್ಯ ಇಲ್ಲ. ಆಗ ಮೊಬೈಲ್ ರೀಚಾರ್ಜ್ ಮತ್ತು ವೈಫೈ ನಡುವೆ ವ್ಯತ್ಯಾಸ ಏನು? 499 ಕೊಟ್ಟು ವೈಫೈ ಹಾಕಿಸ್ಕೊಂಡ್ರೆ ಅಷ್ಟು GB ಡೇಟಾ ಸಿಗುತ್ತೆ, ಆದರೆ ಮೊಬೈಲ್ ರೀಚಾರ್ಜ್ನಲ್ಲಿ ಅಷ್ಟು ವ್ಯಾಲ್ಯೂ ಸಿಗುತ್ತಾ? ನನಗನ್ಸೋದೇನೆಂದರೆ, ಟೆಲಿಕಾಂ ಕಂಪ್ನಿಗಳು ತಮ್ಮ ARPU ಅಂದರೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ರೇಟ್ ಮೇಲೆ ರೇಟ್ ಹೆಚ್ಚಿಸ್ತಾ ಇದ್ದಾವೆ. ಮೊದಲು ಅನ್ಲಿಮಿಟೆಡ್ ಅಂತ ಅಭ್ಯಾಸ ಮಾಡಿಸಿ ಈಗ ನಿಧಾನವಾಗಿ ಲಿಮಿಟ್ ಆಗ್ತಿದ್ದಾರೆ. ಕೆಲವು ಕಡೆ ಜಿಯೋನಲ್ಲಿ ಟವರ್ ಇದ್ದರೂ ಸ್ಪೀಡ್ ಇರೋದಿಲ್ಲ, ಏರ್ಟೆಲ್ನಲ್ಲಿ 5G ಇದ್ದರೂ ಡೇಟಾ ಮುಗ್ದಿದೆ ಅಂತ ನೋಟಿಫಿಕೇಶನ್ ಬರುತ್ತೆ. ನಿಜವಾಗ್ಲೂ ನಿಮಗೆ 5G ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆಯಾ ಅಥವಾ ಹೆಸರಿಗೆ ಮಾತ್ರ 5Gನ? ಒಮ್ಮೆ ನೆನ್ಪು ಮಾಡ್ಕೊಳ್ಳಿ, ಮೊದಲು ಒಂದು ರೀಚಾರ್ಜ್ ಮಾಡಿದ್ರೆ ತಿಂಗಳುಗಳ ಕಾಲ ಇನ್ಕಮಿಂಗ್ ಕಾಲ್ಸ್ ಬರ್ತಿದ್ವು, OTP ಕೂಡ ಬರ್ತಿತ್ತು. ಈಗ ಎಲ್ಲದಕ್ಕೂ ಕೂಡ ರೀಚಾರ್ಜ್ ಕಡ್ಡಾಯ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಮತ್ತೊಂದು ಮುಖ್ಯ ವಿಷಯ ಏನು ಅಂದರೆ, ಈ ಹಾಟ್ಸ್ಪಾಟ್ ಬ್ಯಾನ್ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆದರೆ ಅಧಿಕೃತವಾಗಿ ಎಲ್ರಿಗೂ ಅನ್ವಯವಾಗುತ್ತೋ, ಯಾವ ಪ್ಲಾನ್ಸ್ಗೆ ಅನ್ವಯವಾಗುತ್ತೆ ಅನ್ನೋದು ಸ್ಪಷ್ಟವಾಗಿಲ್ಲ. ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮುನ್ನ ಅಫಿಷಿಯಲ್ ಅಪ್ಡೇಟ್ ಬಂದ ನಂತರ ಮಾತ್ರ ಖಚಿತಪಡಿಸ್ಕೊಳ್ಳಿ. ಇಂತಹ ಟೆಲಿಕಾಂ ಅಪ್ಡೇಟ್ಸ್, ರೀಚಾರ್ಜ್ ಪ್ಲಾನ್ಸ್ ಮತ್ತು ಟೆಕ್ ನ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.